ಸರ್ ಹೇಳಿ, ಆತ್ಮಸಾಕ್ಷಿಯ ಓಟು ಅಭಿವೃದ್ಧಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಪರ ವೋಟ್ ಮಾಡ್ತೀವಿ ಅನ್ನೋ ಮಾತನ್ನ ಸೋಮಶೇಖರ್ ಅವರು ಹೇಳಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ದೀರಿ, ಏನು ಹೇಳ್ತೀರಿ? ನೋಡಿ, ಆತ್ಮಸಾಕ್ಷಿಗೆ ಒಂದು ಹೊಸ ಅರ್ಥವನ್ನು ಕೊಟ್ಟಿದ್ದಾರೆ. ಆತ್ಮಸಾಕ್ಷಿ ಏನಾಗಿರಬೇಕಾಗಿತ್ತು? ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನ ಮೈಸೂರಲ್ಲಿ ಮಂತ್ರಿಯನ್ನಾಗಿ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ನನಗೆ 2 ಬಾರಿಯ ಗೆಲ್ಲಿಸಿದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕಷ್ಟ ಕಾಲದಲ್ಲಿ ಅಂದರೆ ಕೋವಿಡಿನ ಸಮಯದಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಆತ್ಮಸಾಕ್ಷಿ ಇವತ್ತು ಅವ್ರಿಗೆ ಇರಬೇಕಾಗಿತ್ತು. 1.5 ಲಕ್ಷಕ್ಕಿಂತ ಹೆಚ್ಚು ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮತದಾನವನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಆತ್ಮಸಾಕ್ಷಿ ಅಲ್ಲಿಗಿರಬೇಕಾಗಿತ್ತು. ಆದರೆ ಕಳೆದ 4 ವರ್ಷದಿಂದ ಅವ್ರು ನಮ್ಮ ಜೊತೆ ಬಂದಾಗಿಂದ ಅವ್ರ ಜೊತೆ ತುಂಬ ಚೆನ್ನಾಗಿ ಗೌರವಿತವಾಗಿ ನಡ್ಕೊಂಡಿದ್ದೀವಿ. ನಮ್ಮ ಪಾರ್ಟಿಯ ಕಾರ್ಯಕರ್ತ ಗೆಲ್ಲಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಕೋವಿಡಿನ ಸಮಯದಲ್ಲಿ ಕೋವಿಡ್ 1 ಮತ್ತು 2ನೇ ವೇವ್ ಟೈಮಲ್ಲಿ ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಎಸ್ ಟಿ ಸೋಮಶೇಖರ್ ಅವರು ಹೇಳಿರುವಂತಹ ಎಲ್ಲ ಕೆಲಸವನ್ನು ಮಾಡಿದ್ವಿ. ಯಾರು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿದ್ದು ಕೊನೆಗೆ ಉಸಿರುಗಟ್ಟುವ ವಾತಾವರಣ ಇತ್ತು, ಅಪಮಾನ ಆಯಿತು ಅಂಥೇಳಿ ಯಾರು ವಾಪಸ್ ಹೋಗಿ KPCC ಆಫೀಸಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತೊರೆದ್ರು, ಅವ್ರು ಯಾರು ಜನರ ಕಷ್ಟಗಳಿಗೆ ಸ್ಪಂದಿಸಲಿಲ್ಲ. ಇವತ್ತು ನಮ್ಮ ಆಕ್ರೋಶ ಏನು ಗೊತ್ತೇನು? ಇವತ್ತು ನಮ್ಮ ಆಕ್ರೋಶ ಏನು ಅಂದರೆ, ಜನ ನೀರಿಲ್ಲ ಅಂತ ಇದ್ದಾರೆ, ಡೆವಲಪ್ಮೆಂಟಿಗೆ ದುಡ್ಡಿಲ್ಲ, ಸುಳ್ಳು ಕಾಂಗ್ರೆಸ್ಸಿನ ಸುಳ್ಳು ಪ್ರಾಮಿಸ್ಗಳು, ಸುಳ್ಳು ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಯಾರು ನನಗೆ ಡೆವಲಪ್ಮೆಂಟ್ ಮಾಡ್ತಾರೆ, ನಾನು ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳ್ತಾರಲ್ಲ, ಈ ದೇಶದಲ್ಲಿ ನಿಜವಾಗ್ಲೂ ಡೆವಲಪ್ಮೆಂಟ್ ಮಾಡುವಂತಹ, ನಿಜವಾಗ್ಲೂ ಜನರಿಗೆ ಹಣವನ್ನು ಮುಟ್ಟಿಸುವಂತಹ, ಫೆಸಿಲಿಟೀಸ್ಗಳನ್ನು ಮುಟ್ಟಿಸುವಂತಹ ನರೇಂದ್ರ ಮೋದಿಯವ್ರ ಜೊತೆಗೆ ಇರಬೇಕಾಗಿತ್ತು. ಯಶವಂತಪುರ ಕ್ಷೇತ್ರದ ಜನರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತು. ನಮ್ಮ ಆಗ್ರಹ ಅಷ್ಟೇ, ಜನ ಎಲ್ಲವನ್ನ ನೋಡಿದ್ದಾರೆ. ಮುಂದೆ ಏನೇ ಬಂದರು ಅದಕ್ಕಿಂತ ಮುಂಚೆ ಈ ಪಕ್ಷದ, ಈ ಕ್ಷೇತ್ರದ ಒಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ, ಕಾರ್ಯಕರ್ತರಿಗೆ ನೋವಾಗಿದೆ. ದಯವಿಟ್ಟು ರಾಜೀನಾಮೆ ಕೊಟ್ಟು BJPಯಿಂದ ಹೊರಗಡೆ ಹೋಗಿ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಇದು ನಮ್ಮ ಆಗ್ರಹ. ಕೆಲವೊಂದು ಕಡೆ ಹೇಳ್ತಾರೆ ಸಂದರ್ಶನ, ಮೂಲ ಬಿಜೆಪಿಗರು ಸಪೋರ್ಟ್ ಮಾಡಿಲ್ಲ ತಮ್ಮ ಗೆಲುವಿಗೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ತಮ್ಮಲ್ಲಿ ಒಬ್ಬರ ಅಧ್ಯಕ್ಷರನ್ನು ಕೂಡ ಸಸ್ಪೆಂಡ್ ಕೂಡ ಮಾಡಿದ್ರು ತಮ್ಮ ಪಕ್ಷದಿಂದ. ನೋಡಿ, ತುಂಬ ಸ್ಪಷ್ಟವಾಗಿದೆ. ನಾವೇನಾದರೂ ಅವರಿಗೆ ಮೋಸ ಮಾಡಿದರೆ ಅವ್ರು ಗೆಲ್ತಾ ಇರಲಿಲ್ಲ. ಯಾವುದೇ ನಿಸ್ವಾರ್ಥವಾಗಿ ಸಾವಿರಾರು ಕಾರ್ಯಕರ್ತರು ಅವ್ರ ಸಲುವಾಗಿ ಹಗಲು ರಾತ್ರಿ ಏನೂ ಅಪೇಕ್ಷೆ ಇಲ್ಲದೆ ನನ್ನ ಕಮಲದ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನಾವು ಚುನಾವಣೆಯನ್ನು ಎದುರಿಸಿದ್ವಿ. ಯಾರಾದರೂ ಕೆಲಸ ಮಾಡಿಲ್ಲ ಅಂದರೆ ಅದನ್ನು ಏನಾದರೂ ಪ್ರೂಫ್ ಇದ್ದರೆ ತೊಗೊಂಡು ಬರಲಿ, ಅದನ್ನು ಮಾತಾಡಲಿ. ಪಕ್ಷ ಏನು ಮಾಡಬೇಕು ಅದನ್ನು ನಿರ್ಧಾರ ಮಾಡುತ್ತೆ. ಅದನ್ನು ಬಿಟ್ಟು 97% ಜನ ನಿಮ್ಮ ಕೆಲಸ ಮಾಡಿದ್ರು, ಅವ್ರಿಗೇನು ಸಂದೇಶ ಕೊಡ್ತಾ ಇದ್ದೀರಾ? ಸುಮ್ಮನೆ ಸರ್, ಇದು ಈ ಕಳ್ಳನಿಗೆ ಪಿಳ್ಳೆನಪ್ಪ ಅಂತ ಹೇಳ್ತಾರಲ್ಲ, ಹಾಗೆ ಅವರಿಗೆ ಮೋಸ್ಟ್ಲಿ BJPಗೆ ಮೋಸ ಮಾಡಬೇಕು, ಯಶವಂತಪುರದ ಮತದಾರರಿಗೆ ಮೋಸ ಮಾಡಬೇಕು ಅಂತ ತಲೆಯಲ್ಲಿ ಕೂತ್ಕೊಂಡಿದೆ ಅನಿಸುತ್ತೆ. ಈ ಥರದ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ನಿಮ್ಮ ಹೋರಾಟ? ನಮ್ಮ ಆಗ್ರಹ ಒಂದೇ. ಇವತ್ತು TVಯಲ್ಲಿ ಬಂದ ತಕ್ಷಣ, ಅಡ್ಡ ಮತದಾನದ ವಿಷಯ ಬಂದ ತಕ್ಷಣ ನಮ್ಮ ಆಗ್ರಹ ತುಂಬ ಸ್ಪಷ್ಟವಾಗಿದೆ. ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ನಮ್ಮ ಪಾರ್ಟಿಯಿಂದ ಕಂಪ್ಲೀಟ್ಲಿ ದೂರ ಉಳಿಬೇಕು. ವಿಶೇಷವಾಗಿ ಅವ್ರ ಮೇಲೆ ಅತ್ಯಂತ ಹೆಚ್ಚು ನಂಬಿಕೆ ಇಟ್ಟಂತಹ ಮಾನ್ಯ ಯಡಿಯೂರಪ್ಪನವರ ಹುಟ್ಟುಹಬ್ಬ ದಿನ ಇವತ್ತು ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ. ಪ್ರತಿಯೊಬ್ಬ BJP ಕಾರ್ಯಕರ್ತ, ಪ್ರತಿಯೊಬ್ಬ BJPಯ ಮತದಾರ ಯಾವುದೇ ಕಾರಣಕ್ಕೂ ಈ ಪಕ್ಷ ಮತ್ತು ಜನದ್ರೋಹಿಯ ಕೆಲಸವನ್ನು ಮರೆಯಲಾರ.